ಅದು ನಗರದ ಜನತೆಗೂ ಹಳ್ಳಿಯ ಜನತೆಗೂ ಮಧ್ಯೆ ಒಂದು ಸೇತುವೆಯ ನಿರ್ಮಾಣ ಆಗಬೇಕು, ಸಾಂಸ್ಕೃತಿಕವಾದ ಸೇತುವೆ ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಸಿದ್ಧಗೊಳಿಸೋದಿದೆಯಲ್ಲ ಜನಪದ ಜಾತ್ರೆಯನ್ನು, ಅದು ಬಹಳ ಮುಖ್ಯ. ಮತ್ತು ಅದನ್ನು ಒಂದು ಅರ್ಥಪೂರ್ಣವಾಗಿ ಸಿದ್ಧಪಡಿಸಿದವರು ಯಾರು ಅಂದರೆ ಕಪ್ಪಣ್ಣವರು. ಈಗ ನೋಡಿ, ಮೊದಲ ಜನಪದ ಜಾತ್ರೆ ಆಯ್ತಲ್ಲ, ಅದರ ಹಿಂದಿನ ಶ್ರಮ ಎಷ್ಟಿತ್ತು ಅಂತ ಅಂದರೆ ನಾನು ಗಮನಿಸ್ತಾ ಇದ್ದೆ. ಒಂದು ಪ್ರಮುಖವಾದ ನಗರದ ಪ್ರಜ್ಞಾವಂತರು ಕುಳಿತಿರ್ತಕ್ಕಂಥ ವೇದಿಕೆಗೆ ಕಲಾವಿದರು ಬರ್ತಾಯಿದ್ದಾರೆ. ಒಂದು ಕಲೆಯಲ್ಲಿ ಇರ್ತಕ್ಕಂಥ ಮುಖ್ಯವಾದ ಹೆಜ್ಜೆಗಳ್ಯಾವು, ಮುಖ್ಯವಾದ ಗತಿಗಳ್ಯಾವು. ಅವತ್ತು ಇಡೀ ವಿಧಾನಸೌಧದ ಮೆಟ್ಟಿಲುಗಳು ಮತ್ತು ಕಂಬಗಳು ಅಳ್ಳಾಡಿದ್ವು ನಿಜವಾಗಿ ಅಂತ. ಗುರುಗಳೇ, ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಬೇಕು ನೀವು, ಇನ್ನು ಹೇಳಿ, ನೋಡ್ತಾ ಇದ್ದೀರಾ ಅಂತ ಕೇಳಿ, ಯಾಕೆ ಚಪ್ಪಾಳೆ ಹೊಡಿರಿ ಅಂತ ಹೇಳಿ, ಈ ಥರ ನನಗೊಂದು ಟ್ರೈನಿಂಗ್ ಅದು. ಗುರುಗಳೇ, ನಿಮಗೆ ತರಬೇತಿ ಕೊಟ್ಟದ್ದು ಅಷ್ಟೇ ಅಲ್ಲ, ನಿಮ್ಮ ವಸ್ತ್ರಾಲಂಕಾರ ಹೆಂಗೆ ಮಾಡಿದ್ರು ಅಂತ ಹೇಳ್ಬೇಕು. ನೀವು ಕನ್ನಡ ಪ್ರಾಧ್ಯಾಪಕರು, ಹೆಸರಾಂತ ಸಾಹಿತಿಗಳು ಜನಪದದಲ್ಲಿ. ಆದ್ರೆ ಇವತ್ತು ನನ್ನ ಹತ್ರ ಫೋಟೋ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಎಂಟ್ರಿ ಕೊಡ್ತೀರಿ, ಖಾಲಿ ಇದೆ ಸ್ಟೇಜು, ನೀವು ಬರ್ತೀರಿ, ಏನು ಅದ್ಭುತವಾದಂಥ ರುಮಾಲನ್ನ ಪೇಟವನ್ನು ಸುತ್ತಿದ್ದೀರಿ, ಕಚ್ಚೆ ಪಂಚೆ. ಹೌದೌದು, ಅಯ್ಯೋ, ಅದು ಬಹಳ ಇದು. ನಾನು ಬಂದಿದ್ದೀನಲ್ಲ, ಸುಮಾರು ಟೈಮು ನಾನು ಯಾರು ಅಂತ ನಾನು ಹೆಂಡತಿ ಕೂಡ ಗುರುತಿಸಿಲ್ಲ. ಇವನೇ ಆಮೇಲೆ ನಾನು ಮಾತಾಡೋಕೆ ಶುರು ಮಾಡಿದ್ಮೇಲೆ ನಾನು ಧ್ವನಿ ಕೇಳ್ಕೊಂಡು ಇವನೇ ಇರಬೇಕು ಅಂತ ಅಷ್ಟರ ಮಟ್ಟಿಗೆ ಯಾರಿಗೂ ಗೊತ್ತೇ ಆಗಿಲ್ಲ. ಆ ಥರ ಡ್ರೆಸ್ ಮಾಡಿಬಿಟ್ಟಿದ್ರು. ಒಂದು ಉತ್ತರ ಕರ್ನಾಟಕದ ಕಡೆಯ ಒಬ್ಬ ಇವ್ರು ಬಂದಂಗೆ ಇತ್ತು ಅದು. ನಿಮ್ಮನ್ನೇ ಯಾಕೆ ಕಪ್ಪಣ್ಣ ಸರ್ ಆಯ್ಕೆ ಮಾಡಿದ್ದಾರೆ ಅಂತ ನಮಗನ್ಸಿದ್ದು ಯಾಕೆಂದರೆ ಅವ್ರ ಗುಣನೇ ಹಂಗೆ. ಯಾರು ಯಾವತ್ತಕ್ಕೆ ಸರಿ ಹೊಂತಾರೆ ಅಂತೇಳಿ ವಾರಗಟ್ಟಲೆ ಯೋಚನೆ ಮಾಡಿ ಇವ್ರನ್ನ ಅಲ್ಲಿ ಇಳಿಸಿದ್ರೆ ಅದಕ್ಕೆ ನ್ಯಾಯ ಒದಗುತ್ತಾ ಅನ್ನುವ ಕಾರಣಕ್ಕೆ ಯಾಕಿರ್ಬೋದು ಅಂತ ನಮಗನ್ಸಿದ್ದು. ನಂತರದಲ್ಲಿ ಅವತ್ತು ಅನಿಸಿಲ್ಲ, ಅವತ್ತೆಲ್ಲ ನಾವು ಇನ್ನೂ ಜನಪದಕ್ಕೆ ಹೊಸಬ್ರಾಗಿದ್ವಿ, ಜನಪದಕ್ಕೆ ಬರೋಕ್ಕೆ ಹೊಸಬ್ರಿದ್ವಿ. ಆದರೆ ನಿಮ್ಮನ್ನೇ ಯಾಕೆ ಅನ್ಸಿದ್ರೆ ಅಂದರೆ, ನಂತರ ದಿನಗಳಲ್ಲಿ ನಿಮ್ಮ ಪರಿಚಯ ಆಗಿ ನಿಮ್ಮ ಓಡಾಟಕ್ಕೆ ಬಂದಮೇಲೆ ಪ್ರದರ್ಶನ ಕಲೆಗಳನ್ನ ಬಗ್ಗೆನೇ ನೀವು ಅಧ್ಯಯನ ಮಾಡಿ ದೊಡ್ಡದೊಂದು ಬೃಹತ್ವಾದಂಥ ಜನಪದ ಕಲೆಗಳದ ಒಂದು ವಿವರವಾದಂಥ ಜನಪದ ಕೋಶವನ್ನೇ ತಂದಿದ್ರಿ ನೀವು. ಆ ಕಾರಣಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ರಿ ಅಂತ ತುಂಬ ದಿನಗಳನ್ನು ಆದ ನಂತರ ನಮಗೆಲ್ರಿಗೂ ನಮಗೆ ಅನಿಸಿದ್ದು ಒಂದು. ಆ ಕಾರಣಕ್ಕೆ ನೀವು ಅಷ್ಟು ಚೆನ್ನಾಗಿ ಕಲೆಗಳ ಬಗ್ಗೆ ಪರಿಚಯವನ್ನು ಮಾಡ್ತಾನೆ ಹೋಗಿದ್ದು, ಮತ್ತು ಅದನ್ನೇ ನಾವೆಲ್ಲರೂ ಕೂಡ ಕಂಟಿನ್ಯೂ ಮಾಡಿದ್ವಿ. ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು ಇಲ್ಲಿಗೆ ನೋಡಿ. ಕರ್ನಾಟಕ ಜನಪದ ಕಲೆಗಳ ಕೋಶ ನಾನು ಮೊದಲು 1996 ತಂದಿದ್ದೆ. ಕನ್ನಡ ಯೂನಿವರ್ಸಿಟಿ ಅದನ್ನ ಪಬ್ಲಿಷ್ ಮಾಡಿತ್ತು. ಈಗ ಎರಡನೇ ಮುದ್ರಣ ಆಯಿತು. ಆವಾಗ 5,000 ಪ್ರತಿ ಆಗಿತ್ತು, ಈಗ ಒಂದು 2,000 ಪ್ರತಿ ಮಾಡಿದ್ರು. ಅದನ್ನು ಮಾಡುವಾಗ ಅದು ಇನ್ನಷ್ಟು ಸೊಗಸು ಬಂತು. ಯಾಕೆ ಅಂತಂದರೆ, ಜನಪದ ಜಾತ್ರೆಯ ಫೋಟೋಗಳನ್ನ ಬಳಸ್ಕೊಂಡ್ವಿ ನಾವು. ಬಣ್ಣದ ಇದಕ್ಕೆಲ್ಲವೂ ಜನಪದ ಜಾತ್ರೆಯಲ್ಲಿ ತೆಗೆದ ಫೋಟೋಗಳಿದ್ವಲ್ಲ, ವಿಧಾನಸೌಧದ ಹಿನ್ನೆಲೆ ಬೇರೆ ಕಡೆ, ಆಮೇಲೆ ಇನ್ನೊಂದು ಲಾಲ್ ಭಾಗದಲ್ಲೆಲ್ಲ ಆ ಫೋಟೋಗಳನ್ನ ಬಳಸ್ಕೊಂಡು ಇನ್ನಷ್ಟು ವೈವಿಧ್ಯಮಯ ಮಾಡಿದ್ವಿ. ಸೊ ಈಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಬಹುತೇಕ ಜನಪದ ಜಾತ್ರೆ ಫೋಟೋಗಳಿವೆ, ಮೊದಲವು ಮತ್ತು ಮಿಕ್ಸ್ ಆದವು. ಮತ್ತು ಆ ಕೋಶಕ್ಕೆ ಇನ್ನಷ್ಟು ಒಂದು ದೊಡ್ಡ ಇದು ಬಂತು, ಒಂದು ಎನ್ಸೈಕ್ಲೋಪೀಡಿಯಾ ಅದು. ಸೊ ಈಗಲೂ ಯಾವುದೇ ಕಲಾವಿದರು ಅದನ್ನು ತೆಗೆದು ನೋಡ್ತಾರೆ, ಓ ಈ ಜನಪದ ಜಾತ್ರೆ ಫೋಟೋಗಳಿದೆ ಇಲ್ಲಿ, ಕಪ್ಪಣ್ಣ ಸರ್ ಮಾಡಿದ್ದು ಅಂತ ಹೇಳ್ತಾರೆ. ಈಗ ಸರ್ಕಾರ ಮಾಡಿರಲಿ, ಇನ್ನೊಂದು ಮಾಡಿರಲಿ, ಆದರೆ ಕಲಾವಿದರ ಮನಸ್ಸಿನಲ್ಲಿರೋದು ಏನಂದರೆ ಕಪ್ಪಣ್ಣ ಸರ್ ಮಾಡಿದ್ದು. ಸೊ ನಿನ್ನೆ ಕೂಡ ಲೋಕೋತ್ಸವದಲ್ಲಿ ಒಂದು 2-3 ಕಲಾವಿದರು ಹೇಳ್ತಾ ಇದ್ರು, ಸರ ಅದು ನಾನು ವಿಧಾನಸೌಧ ಹತ್ರ ನಡೀತಲ್ರಿ ಕಪ್ಪಣ್ಣ ಸರ್ ಮಾಡೋದು, ಅಲ್ಲಿ ನಾನು ಬಂದಿದ್ದೆ ರೀ ಅಂತ ಹೇಳಿದೆ. ಪಾಪ ಹಂಗೆ ನೆನೆಸ್ಕೊಳ್ತಾರೆ ಇವಾಗಲೂ ಕೂಡ. ಅಷ್ಟರ ಮಟ್ಟಿಗೆ ನಾನು ಅದಕ್ಕೆ ಹೇಳೋದು, ಇದೊಂಥರ ನಮ್ಮ ಜನಪದ ದೃಷ್ಟಿಯಿಂದ, ನಮ್ಮ ಜನಪದ ಕಲೆಗಳ ದೃಷ್ಟಿಯಿಂದ, ಒಂದು ದೇಸಿ ಸಂಸ್ಕೃತಿಯ ದೃಷ್ಟಿಯಿಂದ ಅದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಸೊ ಯಾಕೆ ಅದು ನಿಂತೋಯ್ತು ಗೊತ್ತಿಲ್ಲ ಅದು ನನಗೆ. ಆದರೆ ಈ ವಿಧಾನಸೌಧದಿಂದ ಲಾಲ್ಬಾಗ್ಗೆ ಶಿಫ್ಟ್ ಆದಮೇಲೂ ಕೂಡ ಅಷ್ಟೇ, ಏನು ಜನ ಅದು ಬರ್ತಾ ಇರೋದು ಜನ. ಆಮೇಲೆ ನಾನು ಅದಕ್ಕೆ ಹೇಳಿದ್ನಲ್ಲ, ಬೆಂಗಳೂರಿನಲ್ಲಿರೋರು ಎಲ್ಲರೂ ಭಾಳ ಒಂದಾದೊಂದು ಕಾಲದಲ್ಲಿ ಹಳ್ಳಿಯಿಂದ ಬಂದವರೇ. ಯಾರೂ ಕೂಡ ತಮ್ಮ ಬೇರುಗಳನ್ನು ಮರೆತು ಬಿಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಅದೊಂದು ಪರಂಪರೆಯ ಬೇರೆ ಇರ್ತದೆ, ಎಲ್ಲೋ ಒಂದು ಕಡೆಗೆ ಅದು ಅವನಲ್ಲಿ ಒಂದು ಸ್ಪಂದನ ಆಗ್ತಾ ಇರ್ತದೆ. ಅದಕ್ಕೆ ಎಲ್ಲರೂ ನಮ್ಮದಿದು, ನಮ್ಮೂರದು, ನಮ್ಮ ಹಳ್ಳಿದು ಅನ್ನೋ ತಂದ್ಕೊಂಡು ನುಗ್ಗಿ ಬಂದರು ಜನ. ಆಮೇಲೆ ಹೊಸಬರು ಕೂಡ ಬಂದರು, ಇದು ನೋಡ್ಬೇಕು ನಾವು ಅಂತೇಳಿ. ಯಾಕೆಂದರೆ ಈಗ ಅದೊಂದು ಹೊಸ ಥರದ ಇದಾಗಿದೆ. ಆಮೇಲೆ
ಈಗ ಉಂಟೆ ಈ ಜನಪದ ಕಲೆಗಳನ್ನ ಇಷ್ಟರ ಮಟ್ಟಿಗೆ ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯವಾ ಅನ್ನೋ ಹಾಗೆ ಕಪ್ಪಣ್ಣವರು ಅದನ್ನ ಏರ್ಪಾಟ್ ಮಾಡಿದರು. ಅದು ಸೌಂಡ್ ಇರ್ಬೋದು, ಆ ಲೈಟ್ ಇರ್ಬೋದು, ಆ ವೇದಿಕೆ ಇರ್ಬೋದು, ಮತ್ತು ಅವ್ರನ್ನೆಲ್ಲ ಒಟ್ಟುಗೂಡಿಸ್ತಿದ್ದ ರೀತಿ ಇರ್ಬೋದು, ಆಮೇಲೆ ಆ ತರಬೇತಿಯ ನಂತರ ಅವ್ರು ಪ್ರದರ್ಶನ ಮಾಡ್ತಿದ್ದ ರೀತಿ ಇರ್ಬೋದು. ಆಮೇಲೆ ಕಪ್ಪಣ್ಣವ್ರು ಇನ್ನೊಂದು ಮಾಡಿದರು ನೋಡಿ, ಯುವ ಜನತೆ ಮತ್ತು ನಮ್ಮ ಮೂಲ ಕಲಾವಿದರು ಅದನ್ನು ಕೂಡ ಒಂದು ಎರಡನ್ನೂ ಸೇರಿಸಿದ್ರು. ಯುವ ಜನತೆ ಈಗ ನಮ್ಮ ಕಾಲೇಜುಗಳಲ್ಲಿ ಕಲ್ತಿದ್ದಾರೆ, ಇನ್ನೊಂದು ಕಡೆ ಕಲ್ತಿದ್ದಾರೆ, ಮತ್ತು ಹಾಡುಗಳಿಗೆ ರೂಪಕಗಳನ್ನು ಮಾಡ್ತಿದ್ದಾರೆ. ಅಂಥವ್ರನ್ನ ಮಧ್ಯೆ ಮಧ್ಯೆ ಸೇರಿಸ್ಕೊಂಡು ಒಂದೊಂದು ಆ ಥರ ಒಂದೊಂದು ಮೂಲ ನಮ್ಮ ಹಳ್ಳಿಗಳಿಂದ ಬಂದಂಥದ್ದು. ಸೊ ಒಂಥರ ಇದು ಹೆಂಗಿತ್ತು ಅಂದರೆ ಇದು ಹಳೆಬೇರು ಹೊಸ ಚಿಗುರು, ಅದನ್ನು ಸಂಯೋಗ ಮಾಡಿದ್ರಲ್ಲಿ. ಮತ್ತು ಇವತ್ತು ಆಗಬೇಕಾಗಿರೋದು ಅದೇನೆ. ಇವತ್ತು ನಮ್ಮ ಜನಪದ ಅಥವಾ ಕಲೆಗಳಾಗಲಿ, ಜನಪದ ಆಗಲಿ, ಸಂಸ್ಕೃತಿಗಳು ಉಳಿಬೇಕು ಅಂತ ಅಂದರೆ ಸೊ ನಮ್ಮ ಹೊಸ ಪೀಳಿಗೆಗೆ ಪ್ರೋತ್ಸಾಹನ ಕೊಡಬೇಕು, ಅವರನ್ನು ಮತ್ತು ಇವರನ್ನು ಸೇರಿಸ್ಬೇಕು. ಇವ್ರ ನಡುವೆ ಒಂದು ಸಾಮರಸ್ಯ ಉಂಟಾದಾಗ ಮತ್ತು ಪರಸ್ಪರ ಕೊಡುಕೊಡುಗೆ ಉಂಟಾದಾಗ ಜನಪದ ತಾನೇ ಬೆಳ್ಕೊಂಡು ಹೋಗ್ತದೆ. ಆಮೇಲೆ ಇನ್ನೂ ಒಂದು ಕೆಲವರು ಹೇಳ್ತಾರೆ, ಇದು ಈ ಥರ ವೇದಿಕೆ ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಬೋದಾ, ಅಥವಾ ಹಿಂಗೆ ಮಾಡಿಬಿಟ್ರೆ ಸರಿನಾ, ಆಮೇಲೆ ಈ ಬದಲಾವಣೆಗಳು ಈ ಥರ ಮಾಡ್ಕೋಬೋದಾ ಅಂತ. ನೋಡಿ, ಜನಪದ ಅನ್ನುವಂಥದ್ದು ಕಾಲದಿಂದನೂ ಪರಂಪರೆಯಿಂದನೂ ಆಯಾ ಕಾಲಕ್ಕೆ ಕಾಲಮಾನದ ಅಗತ್ಯಕ್ಕೆ ತಕ್ಕನಾಗಿ ಬದಲಾವಣೆ ಆಗ್ತಾನೇ ಬಂದಿದೆ. ಇವತ್ತು ನಾವು ನೋಡ್ತಿರೋದು ಒಂದು ರೂಪ, ಇದು 100 ವರ್ಷದಿಂದ ಹೆಂಗಿತ್ತು ನಮಗೆ ಗೊತ್ತಿಲ್ಲ. ಇವತ್ತು ಕರಾವಳಿಯ ಯಕ್ಷಗಾನ ಇವತ್ತು ನೋಡ್ತಿರೋದು ಒಂಥರ ಇದೆ. 100 ವರ್ಷಗಳ ಹಿಂದೆ ಆ ಕರಾವಳಿ ಯಕ್ಷಗಾನಕ್ಕೆ ಮೇಲ್ವರ್ಗದವ್ರು ಬರ್ತಾನೆ ಇರಲಿಲ್ಲ. ಮೇಲ್ವರ್ಗದವ್ರು ಬಂದರೆ ಅದೊಂದು ದೊಡ್ಡ ಪಾಪ ಅಂತ ಮನೆಗಳಲ್ಲಿ ಅವ್ರನ್ನ ನಾಚಿಕೆ ಆಗ್ತಾಯಿದ್ರು. ಅಂಥ ಸ್ಥಿತಿ ಇತ್ತು ಕರಾವಳಿ ಯಕ್ಷಗಾನಕ್ಕೆ. ಆದರೆ ಇವತ್ತು ಮೇಲ್ವರ್ಗದವರೇ ಅದನ್ನು ಯಕ್ಷಗಾನವನ್ನು ಹಿಡ್ಕೊಂಡು ಕಾರಂತರು ಬಂದ ನಂತರ ಅದಕ್ಕೊಂದು ಬೇರೆಯೇ ಆಯಿತು. ಅಂದರೆ ಈ ಬದಲಾವಣೆಗಳು ಯಾವ ಕಾಲದಲ್ಲಿ ಯಾವ ಕಾರಣಕ್ಕಾಗುತ್ತೆ ಗೊತ್ತಿಲ್ಲ. ಹಂಗಾಗಿ ಜನಪದ ಕಲೆಗಳು ಕೂಡ ಇವತ್ತೊಂದು ರೂಪ, ನಾವು ನೋಡ್ತಿರೋದೊಂದು ರೂಪ ಆದರೆ ಸಣ್ಣ, ಅಂದರೆ ಪಾಸಿಟಿವ್ ಬದಲಾವಣೆ ಆಗಬೇಕು, ಅದು ನೆಗೆಟಿವ್ ಅಲ್ಲ. ಈಗ ಯಾವುದೋ ಒಂದು ನಾಗರಹೊಳೆ ಸಿನಿಮಾ ಬಂದಾಗ ಹಿಂದೆ ಆ ನಾಗರಹೊಳೆ ಥರನೇ ಅರ್ಧ ಬರ್ಧ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟು ಇದು ಕಾಡಿನ ನೃತ್ಯ ಅಂತ ಒಂದು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಆ ಥರದ್ದಲ್ಲ ನಾನು ಹೇಳೋದು. ಇರುವ ನಮ್ಮ ಪರಂಪರೆಯಿಂದನೇ ಬಂದಿರತಕ್ಕಂಥ, ಈಗ ನೋಡಿ ಕರ್ನಾಟಕದಲ್ಲಿ ಸುಮಾರು 160ಕ್ಕೂ ಹೆಚ್ಚು ಜನಪದ ಕಲೆಗಳಿವೆ. ಆ ಎಲ್ಲ ಕಲೆಗಳು ಒಂದೊಂದು ಕಾಲಕ್ಕೆ ತಕ್ಕನಾಗಿ ಒಂದೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಂಡು ಕಾಲಮಾನದ ಅಗತ್ಯ ಅದು. ಹಾಗೆಯೇ ಇವತ್ತಿನ ಆಧುನಿಕ ಕಾಲ ಏನಿದೆ ಮತ್ತು ಈ ಸೌಂಡು, ಲೈಟು, ಮತ್ತೊಂದು ಎಲ್ಲ ಆಧುನಿಕ ಪರಿಕರಗಳನ್ನು ಬಳಸಿ ನಾವೇನು ಕಲಾ ಪ್ರದರ್ಶನವನ್ನು ತೋರಿಸ್ತೀವಿ, ಅದಕ್ಕೆ ತಕ್ಕನ ಕಲೆಗಳು ಬದಲಾಗಲೇಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕಪ್ಪಣ್ಣವ್ರು ಮಾಡೋದು ಎಷ್ಟು ಸರಿ ಅಂದರೆ, ಇವತ್ತು ಕೂಡ ನಮ್ಮ ಅನೇಕ ಕಲಾವಿದರಿಗೆ ನಾವೇನು ಮಾಡಬೇಕು ಅಂದರೆ ಒಂದು ಸಣ್ಣ ಕೋರಿಯೋಗ್ರಫಿ ಮಾಡಬೇಕು. ಕಪ್ಪಣ್ಣವ್ರ ಅಂತರಿಂದ ಮಾಡಿಸ್ಬೇಕದನ್ನ ಮಾಡಿಸಿ, ನೋಡಿ ಹೀಗೆ ಪ್ರೆಸೆಂಟ್ ಮಾಡಿ, ಅದನ್ನು ಈಗ ಬನ್ನಿ, ಈಗ ಹೋಗಿ ಆಗ ನೋಡಿ ಹೇಗಿರ್ತದೆ ಅಂತೇಳಿ. ಆಮೇಲೆ ಇಡೀ ರಾತ್ರಿ ಮಾಡ್ತಾ ಇದ್ದಂಥ ಕಲೆಯನ್ನು ನಾವು ಒಂದು 15 ನಿಮಿಷ ಅಥವಾ 20 ನಿಮಿಷದಲ್ಲಿ ತೋರಿಸುವಾಗ ಅದರ ದಿ ಬೆಸ್ಟ್ ಪಾರ್ಟ್ಸ್ ಯಾವುದಿದೆ ಅಂತ ಒಂದು ಅಧ್ಯಯನ ಮಾಡಬೇಕು. ಆ ದಿ ಬೆಸ್ಟ್ ಪಾರ್ಟ್ಸು, ಆ ದಿ ಬೆಸ್ಟ್ ಹೆಜ್ಜೆಗಳು, ಆ ದಿ ಬೆಸ್ಟ್ ಹಾಡು ಏನೇನಿದೆ ಅದೆಲ್ಲವನ್ನು ಸೇರಿಸಿ ಆ 15-20 ನಿಮಿಷದಲ್ಲಿ ಒಂದು ರಸದೌತಣ ಆಗಬೇಕು. ಅದು ಆ ಥರ ಮಾಡೋಕ್ಕೆ ಸಾಧ್ಯ. ಅದನ್ನು ಕಪ್ಪಣ್ಣವ್ರು ಪ್ರಯತ್ನ ಮಾಡೋರು. ಅದೇನಾದ್ರು ಜನಪದ ಜಾತ್ರೆ ಇಲ್ಲಿವರೆಗೂ ಅದು ಕಂಟಿನ್ಯೂ ಆಗಿ ಬಂದುಬಿಟ್ಟಿದ್ರೆ, ಮುಂದುವರ್ಕೊಂಡು ಬಂದಿದ್ರೆ, ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ಜನಪದ ಕಲೆಗಳು ಅಥವಾ ಜನಪದ ಕಲಾವಿದರು ಒಂದು ಬೇರೆದೇ ಒಂದು ಎತ್ತರದಲ್ಲಿ ಇರ್ತಾಯಿದ್ರು. ಆದರೆ ಅದು ಆಕಸ್ಮಿಕವಾಗಿ ನಿಂತೋಯ್ತು ಅದು ಆವಾಗ. ಜಾನಪದ ಜಾತ್ರೆ, ನೀವು ಯುವಕರ ಬಗ್ಗೆ ಮತ್ತು ಕಾಲೇಜ್ ಬಗ್ಗೆ ಹೇಳ್ತಾ ಇದ್ರಿ. ಜಾನಪದ ಜಾತ್ರೆಯಿಂದ ಕೊಡುಗೆ ಏನಾಗಿದೆ ಅಂತಂದರೆ, ಒಂದು ಕಾಲಘಟ್ಟದಲ್ಲಿ ಜನಪದ ಕಲಾವಿದರನ್ನು ಕೂಡ ತಮ್ಮ ಕಲೆಗಳನ್ನು ವೇದಿಕೆ ಮೇಲೆ ಪ್ರದರ್ಶನ ಆಗ್ತಿರಲಿಲ್ಲ. ಒಂದು ಜೊತೆಯಲ್ಲಿ ನಮ್ಮ ಕಾಲೇಜು ಯುವ ಜನರು ಕೂಡ ತಮಟೆಯನ್ನು ಮುಟ್ಟಕ್ಕೆ ಹೆಸಿಟೇಟ್ ಮಾಡೋರು. ತಮಟೆ ಮುಟ್ತಿರ್ಲಿಲ್ಲ, ನಗಾರಿ ಮುಟ್ತಿರ್ಲಿಲ್ಲ, ಡೊಳ್ಳುಗಳು ಮುಟ್ಟುತ್ತಿರಲಿಲ್ಲ. ಆದರೆ ಜಾನಪದ ಜಾತ್ರೆ ಬಂದ ಮೇಲೆ ಪ್ರತಿ ಕಾಲೇಜಿನಲ್ಲಿ ತಮಟೆ ನೃತ್ಯ ಮಾಡ್ತಾರೆ, ಕಂಸಾಳೆ ನೃತ್ಯ ಮಾಡ್ತಾರೆ, ನಗಾರಿ ಮೇಳ ಮಾಡ್ತಾರೆ, ಮತ್ತೆ ಡೊಳ್ಳು ಕುಣಿತವನ್ನ ಮಾಡ್ತಾರೆ. ಪ್ರತಿ ಕಾಲೇಜಿನಲ್ಲೂ ಕೂಡ ಅದನ್ನ ಆಕರ್ಷಣೀಯವಾಗಿ ಅಪ್ಪಿಕೊಂಡಿದ್ದಾರೆ ಜನಪದ ಕಲೆಯನ್ನ. ಅದು ನಮ್ಮ ಜನಪದ ಜಾತ್ರೆ ಕೊಡುಗೆ ಅಂತ ಹೇಳಿಕ್ ನಾನು. ಹೌದೌದು, ಜನಪದ ಜಾತ್ರೆ ಆದಮೇಲೆ ಬಹುತೇಕ ಕಾಲೇಜುಗಳಲ್ಲಿ ನಮ್ಮದೊಂದು ತಂಡ ಆ ಥರ ಕಟ್ಟಬೇಕು ಅನ್ನೋದು ಒಂದು ಹೊಸದು ಇದಾಯಿತು. ನಾನು ಅನೇಕ ಕಾಲೇಜುಗಳಿಗೆ ಹೋಗಿದ್ದೀನಿ. ಹೋದಾಗ ಅವರ ಅನೇಕ ಸಮಾರಂಭಗಳಲ್ಲಿ ಅದನ್ನ ಮಾಡ್ತಾರೆ ಮತ್ತು ತೋರಿಸ್ತಾರೆ, ಆ ಮಕ್ಕಳಿಗೆ ಕಲಿಸ್ತಿದ್ದಾರೆ. ಒಂದು ಹೊಸ ಎಚ್ಚರನೇ ಆಗೋಯ್ತು, ಒಂದು ಆಂದೋಲನ ಅನ್ಬೇಕಿದ್ನ. ಒಂದು ಜನಪದ ಕಲೆಗಳನ್ನ ಯುವಕರು ಕಲಿಯುವ ಒಂದು ಆಂದೋಲನ ಶುರುವಾರದ್ದು ಎಲ್ಲಿಂದ ಅಂದರೆ ನಮ್ಮ ಜನಪದ ಜಾತ್ರೆ ಆದಮೇಲೆ. ಬೆಂಗಳೂರು ಆಯಿತು, ಮತ್ತು ಆನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಯಿತು. ಈಗಂತೂ ಅದು ಜನಪದ ಒಂದು ಕಲೀಲಿಲ್ಲ ಅಂದರೆ ಆ ಕಾಲೇಜು ಸರಿಯಿಲ್ಲ ಅನ್ನೋ ರೀತಿಯಲ್ಲಿ ಜಾನಪದ ಹಾಡುಗಳಿವೆ ಅಲ್ಲ ಸರ್, ಪ್ರತಿ ಕಾಲೇಜಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಮತ್ತು ಯೂನಿವರ್ಸಿಟಿ ಆಗುತ್ತಲ್ಲ, ಹಾಡುಗಳು ಆಡೋತಕ್ಕಂಥ ಅದ್ಭುತ ಕಲಾವಿದರು ಇವತ್ತು ಬಂದಿದ್ದಾರೆ ಯುವ ಜನರು. ಅದು ನಮ್ಮ ಒಂದು ಕೊಡುಗೆ ಅನ್ಕೊಂಡು. ಪ್ರತಿ ಸ್ಕೂಲಲ್ಲೂ ಕೂಡ ಹೈಸ್ಕೂಲ್ಗಳಲ್ಲಿ ಪ್ರತಿ ವರ್ಷ ಅವರ ಸ್ಕೂಲ್ ಡೇ ಮಾಡುವಾಗ ಜನಪದ ಕಲೆಗಳನ್ನು 2-3 ಮಕ್ಕಳಿಗೆ ಕಲಿಸಿ ಅವತ್ತು ಪ್ರದರ್ಶನ ಮಾಡುವಂಥದ್ದು ಸುಮಾರು ಬೆಂಗಳೂರು ಕಾಲೇಜ್ಗಳಲ್ಲಿದೆ. ಅಲ್ಲ, ಈಗ ಲಿಂಗಯ್ಯನವರು ಎಷ್ಟು ಕಾಲೇಜಲ್ಲಿ ಹೋಗಿ ಕಲಿಸಿರ್ಬೇಕು ಅವರು. ಆ ಕಂಸಾಳೆನ ಎಷ್ಟು ಜನ ಒಂದು ಕಂಸಾಳೆನ ಕಲಿಬೇಕು ಅನ್ನೋದೇ ಒಂದು ಇದಾಗೋಗ್ಬಿಡ್ತು. ಅದು ಅವ್ರಿಗೆ ಗೊತ್ತದು ಲಿಂಗಯ್ಯನವ್ರಿಗೆ. ಸರ್, ಈಗ ನನಗೆ ಅನಿಸೋದೇನೆಂದರೆ, ತಾವಂತೂ ನಮ್ಮ ಕಪ್ಪಣ್ಣ ಸರು ಅನೇಕ ದಶಕಗಳನ್ನು ಸಂಪೂರ್ಣ ಮಾಡ್ಕೊಳ್ತಾ ನೋಡ್ತಾ ಬಂದಿದ್ದೀರಿ.
ಅನೇಕ ಆವಿಷ್ಕಾರಗಳು ಮತ್ತು ಬದಲಾವಣೆ ಜಗದ ನಿಯಮ ಅಂತ ತಾವು ಹೇಳಿದ್ರಿ. ಒಂದು ಏನಂದರೆ ಇದೆಲ್ಲ ದಾಟ್ಕೊಳ್ತಾ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಯುವಜನತೆ ಅಥವಾ ಈ ಜಾನಪದ ಜಾತ್ರೆ ಅಂತ ಏನು ನಾವು ನೋಡಿದ್ವಿ, ಅದು ಒಂದು ಜಾತ್ರೆ ಆಗದೇ ಒಂದು ಚಳುವಳಿ ಆಯಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕರೆಕ್ಟ್. ಒಂದು ದೊಡ್ಡ ಚಳುವಳಿ. ಈಗ ನೀವು ಕಂಡಂಗೆ ಸಾಕ್ಷರತಾ ಆಂದೋಲನ ಅಂತ ಒಂದಾಯಿತು, ಇಡೀ ಆಂದೋಲನ ಅದು. ಇದು ನಮ್ಮ ಜನಪದರ ವಿಷಯದಲ್ಲಿ ನೀವೇನು ಹೇಳಿದ್ರಿ ಮೈಲಿಗಲ್ಲು ಅಂತ ಹೇಳಿದ್ರಲ್ಲ, ಹಾಗೆ ಇದು ಒಂದು ದೊಡ್ಡ ಚಳುವಳಿ ರೂಪದಲ್ಲಿ ಆಯಿತು. ಯುವ ಜನತೆ ತಗೊಂಡ್ರು. ಆಮೇಲೆ ಬಹಳ ವಿಶೇಷತೆ ಏನಂತ ಅಂದರೆ ನಗರದ ಜನ ನೋಡುವ ರೀತಿ ಇತ್ತಲ್ಲ ಸರ್, ದೃಷ್ಟಿಕೋನ, ಅದನ್ನು ಬದಲು ಮಾಡಿಕೊಂಡ್ರು, ಪ್ರೀತಿಸೋಕ್ಕೆ ಶುರು ಮಾಡಿದ್ರು. ಇವತ್ತು ನಮಗೆ ಅಣ್ಣಮ್ಮನ ಜಾತ್ರೆಗೂ ಗಣೇಶನ ಉತ್ಸವಕ್ಕೆ ಕುಣಿತಿದ್ದಂಥ ನಮ್ಮ ಕಲಾವಿದರು ದೊಡ್ಡವರ ಮದುವೆ ಸಮಾರಂಭಗಳಲ್ಲಿ ಹೆಣ್ಣು ಗಂಡನ್ನು ಕರ್ಕೊಂಬರೋದಕ್ಕೆ ನಮ್ಮ ಡೊಳ್ಳು ನಗಾರಿ ವೀರಗಾಸೆ ಅವ್ರನ್ನ ಕರ್ಕೊಳ್ತಾರೆ. ಈಗ ಅರಮನೆ ಮೈದಾನದಂಥ ದೊಡ್ಡ ಇದರಲ್ಲಿ ಸೆಮಿನಾರ್ಗಳು ನಡೆದ್ರೆ, ಯಾವುದೋ ITBT ಕಂಪನಿಗಳದ್ದು ನಡೆದ್ರೆ ಅಲ್ಲಿ ನಮ್ಮ ಜನಪದ ಕಲಾವಿದರು ಮೊದಲ ಪ್ರದರ್ಶನಗಳನ್ನು ನೋಡ್ತಾ ಇದ್ದೀವಿ. ನಾನು ಆರಂಭದಲ್ಲಿ ಒಂದು ಮಾತು ಕೇಳಿದೆ ಸರ್, ತಮ್ಮ ಸಮ್ಮುಖದಲ್ಲಿ ಕಪ್ಪಣ್ಣ ಉತ್ತರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಪ್ಪಣ್ಣವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಭೀಮಸೇನ್ ಜೋಶಿಯಿಂದ ಹಿಡ್ಕೊಂಡು ಇವತ್ತಿನ ಸಣ್ಣ ಪುಟ್ಟ ಹಿಂದೂಸ್ತಾನಿ ಗಾಯಕರಿಂದ ಹಿಡಿದು ಸುಗಮ ಸಂಗೀತಕ ಇರ್ಬೋದು, ಚಲನಚಿತ್ರದ ನಟ ನಟಿಯರಿರ್ಬೋದು, ಎಲ್ಲರೂ ಗೊತ್ತು, ನಮ್ಮ ಜನಪದರು ಗೊತ್ತು. ಯಾಕೆ ಕಪ್ಪಣ್ಣ ಸರ್ ನಿಮಗೆ ಅಷ್ಟೊಂದು ನಮ್ಮ ಜನಪದರ ಮೇಲೆ ಅಕ್ಕರೆ ಪ್ರೀತಿ, ಆ ತಾಯಿ ಹೃದಯವನ್ನು ಹೊಂದಿದ್ದೀರಿ ಅಂತ ಪ್ರಶ್ನೆ ಕೇಳಿದೆ. ಅದಕ್ಕೆ ದಯವಿಟ್ಟು ಉತ್ತರ ಕೊಡ್ತೀರಿ ಈಗ ಅಂದ್ಕೊಂಡಿದ್ದೀನಿ. ಅಷ್ಟೇ. ನನ್ನ ಪ್ರಕಾರ ಈ ಜಾನಪದ ಕಲಾವಿದಲ್ಲಿರುವ ಮುಗ್ಧತೆ, ಆಮೇಲೆ ಏನೋ ಹೇಳ್ತೀವಲ್ಲ ಅದನ್ನು ಸ್ವೀಕರಿಸೋಕ್ಕೆ ಮಕ್ಕಳ ಥರ ಇದು ಮಾಡ್ತಾರೆ. ಅದಾದಮೇಲೂ ಕೂಡ ಅವ್ರಿಗೆ ಯಾರೋ ಒಂದಷ್ಟು ಹೇಳ್ಕೊಟ್ರು ಅಥವಾ ಯಾರೋ ಜೊತೆ ಕೆಲಸ ಮಾಡಿದ್ರು, ಅವ್ರ ಬಗ್ಗೆ ಜೀವನ ಪರ್ಯಂತ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಶಾಸ್ತ್ರೀಯ ಕ್ಷೇತ್ರದ್ದು ರೀತಿ ನೀತಿನೇ ಬೇರೆ. ಆಮೇಲೆ ಜಾನಪದ ಕಲಾವಿದೆಲ್ಲ ಯಾರಿಗೋಸ್ಕರ ಮಾಡ್ತಾರೆ ಅಂತಂದರೆ ಜನಕ್ಕೆ ತಲುಪಬೇಕು ಆ ಕಲೆ ಅನ್ನೋದನ್ನು, ಬೇರೆ ಅಲ್ಲ. ಬೇರೆ ಕಮರ್ಷಿಯಲ್ ಮತ್ತೊಂದು ಅದು ಹಣ ಯಾರಿಗೆ ಬೇಡ, ಹಾಗೂ ಒಂದಿಷ್ಟು ದುಡ್ಡು ಸಿಕ್ಕರೆ ಸಂತೋಷ ಪಡ್ತಾರೆ. ಆದರೆ ಅವರ ಆ ಊರಿನ ಜಾತ್ರೆ ಆದಾಗ, ಹಳ್ಳಿಯ ಜಾತ್ರೆ ಆದಾಗ ಅವ್ರಿಗಿರುವ ಏಕೈಕ ಇದು ಗುರಿ ಏನು ಅಂತಂದರೆ ಆ ಊರಿನ ಜನ ತಾವು ಕುಣಿಬೇಕು, ತಮ್ಮ ಜನ ಮೆಚ್ಕೋಬೇಕು. ನಮ್ಮ ರಂಗಭೂಮಿ ಚಳುವಳಿಗಳಲ್ಲಿ ಈ ಗ್ರಾಮೀಣ ರಂಗಭೂಮಿ ಇದೆಯಲ್ಲ ಅತ್ಯಂತ ವಿಭಿನ್ನವಾದ್ದು ಮತ್ತು ವಿಶೇಷವಾದ್ದು. ನಮ್ಮೂರಲ್ಲಿ ಯಾರು ನಾಟಕ ಮಾಡ್ತಾರೆ, ನಮ್ಮ ನೆಂಟರೇ ನಾಟಕ ಆಡ್ತಾರೆ. ನಾಟಕ ನೋಡೋರು ಯಾರು, ನಮ್ಮ ನೆಂಟರೇ ನಾಟಕ ನೋಡ್ತಾರೆ. ಹೀಗಾಗಿ ಅವರು ಯಾರೇ ಒಂದು ಪಾತ್ರ ಸುಮಾರಾಗಿ ಮಾಡಿದ್ರು ಕೂಡ ನಮ್ಮ ಮಾವ ಇವನ್ ಪಾಠ ಮಾಡಿದ್ದ, ನಮ್ಮ ಇದು ವರ್ಷ ಪೂರ್ತಿ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅವರೇನು ಹಾರ ತೊಗೊಂಬಂದು ಇದು ತೊಗೊಂಡು ಅಂದರೆ ಕಾಣಿಕೆ ಕೊಡ್ತಾರೆ, ಹೀಗೆಲ್ಲ ಮಾಡ್ತಿರ್ತಾರೆ. ನಿಮ್ಮ ಊರಲ್ಲಿ ನೀವು ಜಾನಪದ ಮಾಡಿದ್ರೆ ನಿಮ್ಮ ಜನ ಎಷ್ಟು ವರ್ಷದಿಂದ ಮಾಡಿರ್ತಾರೆ. ಆದರೆ ಸಿಟಿನಲ್ಲಿ ಹಾಗಲ್ಲ. ಸಿಟಿನಲ್ಲಿ ಅದೇನೋ 10 ಆಕ್ಟಿವಿಟಿ ಮಧ್ಯೆ ಒಂದು ಅವರ ಸಂಸ್ಕೃತಿಯ ಒಂದು ಭಾಗ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ನಮ್ಮ ಜಾನಪದರದಿದೆಯಲ್ಲ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಚಳ್ಳಕೆರೆ ಹತ್ರ ಒಂದು ಸಣ್ಣ ಹಳ್ಳಿನಲ್ಲಿ ರಾಜಣ್ಣ ಅವರ ಕೋಲಾಟದ ತುಂಬ ವಯಸ್ಸಾಗಿದೆ ಅವನಿಗೆ. ಅರೆ ಇಡೀ ಊರು ಜನ ರಾಜಣ್ಣ ಹಾಕೋ ಒಂದು ಇದು ಹಾಕೋ ಒಂದು ಹೆಜ್ಜೆ ಅಂದರೆ ಅವನಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಆ ರಾಜಣ್ಣನನ್ನು 10 ವರ್ಷದಿಂದ ಮಾಡ್ತಾ ಇದ್ದಾನೆ. ಮಾಡಿದ್ರೂ ಸಹ ಅದು ಆ ಹಳ್ಳಿಯ ಸಂಸ್ಕೃತಿಯ ಒಂದು ಭಾಗ. ಅದನ್ನು ನೋಡಬೇಕು. ರಾಜಣ್ಣ ಆ ಸಂಸ್ಕೃತಿಯ ನಾಯಕ, ಅವನು ನೋಡಬೇಕು. ಇದು ಸಾಧ್ಯ ಇರೋದು ಜಾನಪದದಲ್ಲಿ ಮಾತ್ರ. ಜನಪದ ಕಲಾವಿದರ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿದ್ರಿ, ಆದರೆ ವಿಶೇಷವಾದಂಥ ಒಂದು ಪ್ರೀತಿ ಈ ಕಪ್ಪು ಕಲಾವಿದರ ಮೇಲೆ ಇದೆ. ಅದ್ರ ಬಗ್ಗೆ ತಾವು ಹೇಳಬೇಕು. ಕಪ್ಪು ಕಲಾವಿದರು ತಮ್ಮ ಬಣ್ಣವನ್ನು ಮೀರಿ ಆಕರ್ಷಣೆ ಟ್ರೈ ಮಾಡ್ತಾರಲ್ಲ, ಅದಕ್ಕೋಸ್ಕರ ಬಹಳ ಯಾಕಂದರೆ ಬಿಳಿಯವರು ಸ್ವಾಭಾವಿಕವಾಗಿ ಆಕರ್ಷಿಸ್ಬೋದು. ಆದರೆ ಕಪ್ಪು ಜನ ಇದ್ದಾರಲ್ಲ ಅವ್ರ ಜನಗಳನ್ನ ಆಕರ್ಷಿಸ್ಬೇಕಾದ್ರೆ ಇನ್ನೇನೋ ಹೆಚ್ಚಿನ ಪ್ರತಿಭೆ ಇರಬೇಕು. ಆ ಪ್ರತಿಭೆ ನನಗೆ ಭಾಳ ಇಷ್ಟ ಆಗುತ್ತೆ. ಒಂದು ನನ್ನ ಪ್ರಶ್ನೆ ಪ್ರೊಫೆಸರ್ಗೂ ಮತ್ತು ಕಪ್ಪಣ್ಣ ಸರ್ಗೂ, ಜನಪದ ಜಾತ್ರೆ ಅಂತ ಒಂದು ಜನಪದ ಜಾತ್ರೆ ಅಂದರೆ ಜನಪದ ಕಲಾವಿದರು ಆದಿಬೀದಿಯಲ್ಲಿ ಪ್ರದರ್ಶನವನ್ನು ಮಾಡ್ತಿದ್ದಂಥವ್ರು ಅಥವಾ ಅವರನ್ನು ತಿರಸ್ಕರಿಸಲ್ಪಟ್ಟಂಥ ಜನಪದ ಕಲೆಗಳನ್ನು ಅದಕ್ಕೊಂದು ವೇದಿಕೆ ಮಾಡಿ ಅದರದ ಪ್ರಬುದ್ಧತೆ ಬರುವಾಗ ಮಾಡಿ ಮತ್ತು ಅವರ ಜೀವನವನ್ನು ಕಟ್ಕೊಳ್ಳೋ ಥರ ಈ ಜನಪದ ಜಾತ್ರೆ ಮಾಡಿದೆ ನಿಜ. ಆದರೆ ನನ್ನ ಪ್ರಶ್ನೆ ಇವಾಗ ಈ ಎಲ್ಲರೂ ಸೇರಿಸಿ ಮಾತಾಡ್ತಿದ್ದೀರಿ, ಒಂದು ವಾಹಿನಿ ಕೂಡ ಅದನ್ನು ಪಬ್ಲಿಷ್ ಮಾಡ್ತಿದೆ, ಓಕೆ. ಆದರೆ ನೀವಿಬ್ಬರಲ್ಲಿ ನನ್ನ ರಿಕ್ವೆಸ್ಟ್ ಏನಂದರೆ ನೆಕ್ಸ್ಟ್ ಏನಂತ ಅಂದರೆ ಈ ಜನಪದವನ್ನು ಮತ್ತೆ ಇದೇ ಥರದಲ್ಲಿ ಉಳಿಸಬೇಕಾದ್ರೆ ಯುವ ಜನತೆಗೆ ಯಾವ ಥರದ ಕಾರ್ಯಕ್ರಮಗಳನ್ನು ನೀವು ರೂಪಿಸಬೇಕು ಅಂದ್ಕೊಂಡಿದ್ದೀರಿ, ರೂಪಿಸಬೇಕಾದ್ರೆ ಏನೆಲ್ಲ ಬೇಕು, ಮತ್ತು ನಮ್ಮ ಥರದ ಯುವಕರನ್ನ ಬಳಸ್ಕೊಂಡು
ನೀವು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಅಥವಾ ನಿಮ್ಮ ಪರಿಕಲ್ಪನೆ ಏನಾದ್ರು ಇದ್ದರೆ ನಮ್ಮನ್ನು ನೀವು ಅದಕ್ಕೆ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತಾ? ಮಾಡಬೇಕು ಅಂದರೆ ಏನಾದರೂ ಯೋಚನೆ ಮಾಡಿದ್ದೀರಾ? ನಾವು ಹೇಳ್ತೀರಾ? ನೀವು ಹೇಳಿ ಸರ್, ಆಮೇಲೆ ಹೇಳ್ತೀನಿ. ಇಲ್ಲ, ನನಗೆ ಈಗ ನಾನೊಬ್ಬ ಹಿರಿಯ, ಅಂದರೆ ವಯಸ್ಸಿನ ದೃಷ್ಟಿಯಿಂದ ನಂಗೆ ಸುಮಾರು ವಯಸ್ಸಾಗಿದೆ. ಆದರೆ ಈಗಲೂ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಕಿರಿಯರ ಜಾನಪದ ತಂಡವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತೇನೆ. ಸಾಹೇಬರೇ ಮುಖ್ಯ ಅತಿಥಿಯಾಗಿದ್ದರು. ಸಿರಿಗೆರೆನಲ್ಲಿ ಸುಮಾರು 1,000 ಮಕ್ಕಳು ಅವ್ರಿಗೆ ಇಟ್ಕೊಂಡು ನೀವು ಕೆಲಸ ಮಾಡಿದ್ರಿ. ಅಲ್ಲಿ ಜಾನಪದ ಹಾಡಿನ ಅವರು ನಮ್ಮ ಸೂಚನೆಯನ್ನು, ನಮ್ಮ ಪಾಠವನ್ನು ಸ್ವೀಕರಿಸೋಕ್ಕೆ ಸಿದ್ಧವಾಗಿದ್ದಾರೆ. ನಾವು ಅಷ್ಟೇ ಪ್ರಾಮಾಣಿಕವಾಗಿ ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ. ಹೇಳಿ ಅಲ್ಲಿಗೆ ನಿಲ್ಲಿಸಬಾರ್ದು. ನಮ್ಗೆ ಇನ್ನೊಂದು ಜವಾಬ್ದಾರಿ ಇದೆ. ಆ ಮಕ್ಕಳ ಒಳ್ಳೆಯ ಪ್ರದರ್ಶನ ಆಗೋದಕ್ಕೂ ನಾವು ವ್ಯವಸ್ಥೆ ಮಾಡಬೇಕು. ಅವ್ರ ಮಕ್ಕಳು ಮಾಡಿದಾಗ ಅವ್ರ ಪೇರೆಂಟ್ಸ್ ಇದ್ದರೆ, ಅವ್ರ ಮನೆಯವರಿದ್ದರೆ, ಅವ್ರ ಸ್ಕೂಲ್ನವ್ರಿದ್ರೆ, ಅವ್ರ ಟೀಚರ್ ನೋಡ್ಬಿಟ್ಟು ಚಪ್ಪಾಳೆ ಹೊಡೆದ್ರೆ ಈ ಮಕ್ಕಳು ಗ್ಯಾರಂಟಿ ಜಾನಪದದಲ್ಲಿ ಉಳ್ಕೊಳ್ತಾರೆ. ಅದು ಬೇಡ, ಸಿನಿಮಾದ ಯಾವುದೋ ಡ್ಯಾನ್ಸ್ ಮಾಡೋ. ಇವತ್ತಿನ ದುರ್ದೈವ ಅಂತಂದರೆ ಅಲ್ಲೇ ಆ ಕೆಲಸ ಮಾಡುವಾಗಲೇ ನೋಡಿದೆ, ಅದು ಯಾವುದೋ ಒಂದು ಮಗು ಬಂತು, ನಮ್ಮ ಮಾರನೇ ದಿನ ಬರಲಿಲ್ಲ ಏನು ಅಂತ. ಯಾಕೆ ಏನು ಅಂತ ಅಂದ್ಬಿಟ್ಟು ಅವ್ರ ತಾಯಿನೇ ಬಂದರು, ಇಲ್ಲ ನಾವು ಡ್ಯಾನ್ಸ್ ಕಲ್ತಿದ್ದೀವಿ. ಯಾವ ಡ್ಯಾನ್ಸ್ ಕಲ್ತಿದ್ದೀವಿ? ಸಿನಿಮಾ ಡ್ಯಾನ್ಸ್ ಅಂತ. ಆಮೇಲೆ ಸಿನಿಮಾ ಡ್ಯಾನ್ಸಾ? ಅಲ್ಲ, ಸಿನಿಮಾ ಮಾಡೋಕ್ಕೆ ಸಿನಿಮಾ ಇದೆ, ನೀವು ಯಾಕೆ ಇದನ್ನು ಮಾಡ್ತೀರಿ? ಇಲ್ಲ, ನಾನು ಕೂಡ ಸಿನಿಮಾ ಡ್ಯಾನ್ಸೇ ಮಾಡೋದು ಅಂತ ಆ ತಾಯಿ ಅಂದರು. ಸೊ ಮುಗೀತಲ್ಲ ಕತೆ. ಯಾವಾಗ ಅವ್ರಿಗೆ ತಾವೇ ಸಿನಿಮಾ ಡ್ಯಾನ್ಸ್ ಮಾಡಬೇಕು, ಅದಕ್ಕೋಸ್ಕರ ಮಕ್ಕಳು ಮಾಡಬೇಕು ಅಂತಿದ್ರೆ ಈ ಮಗ ಎಲ್ಲಿ ಮಾಡ್ತಾನೆ? ಸೊ ಹೀಗಾಗಿ ಮೊದಲು ತಂದೆ ತಾಯಿಯಂದರು, ಊರಿನ ಜನ ಅಥವಾ ಮಾಸ್ಟ್ರು ಅಥವಾ ಆ ಊರಿನ ಇವರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಇವರು ಕಲಿತಾರೆ. ಕಲಿಸೋದನ್ನು ಚೆನ್ನಾಗಿ ಕಲಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಅಲ್ಲಿ ಅದೇ ಇದರೊಳಗೆ ಸಿರಿಗೆರೆಯಲ್ಲಿ ಲಂಬಾಣಿ ನೃತ್ಯ ಹೇಳ್ಕೊಟ್ಟಿದ್ದೆ. ಅದ್ಯಾವುದೋ ಒಂದು ಹುಡುಗಿ, ತುಂಬ ಸಾಧಾರಣ ಕುಟುಂಬದಿಂದ ಬಂದ ಹುಡುಗಿ, ಅಯ್ಯೋ ಎಷ್ಟು ಅದ್ಭುತವಾಗಿ ಅವಳು ನೃತ್ಯ ಮಾಡ್ತಾ ಇದ್ಲು. ಹೇಳ್ಕೊಡೋಕೆ ಮುಂಚೆ ನಾನು ಹತ್ರ ಕಲಿಬೇಕು ಅನ್ನಿಸ್ತಾ ಇತ್ತು. ಆಕೆ ಒಂದೊಂದು ಹೆಜ್ಜೆ ಕೂಡ ಅದ್ಭುತವಾಗಿ ಅವಳು ಮಾಡ್ತಾಯಿದ್ಲು. ಎಲ್ಲಮ್ಮ ಕಲ್ತೇನೇನು? ಇಲ್ಲ, ಹೀಗೆ ಮಾಡೋದನ್ನು ನೋಡ್ಬಿಟ್ಟು ಕಲಿತೆ ನಾನು. ಅಂದರೆ ಅವ್ರಿಗೆ ಶ್ರದ್ಧೆ ಇದೆ, ಕಲಿಬೇಕು ಅನ್ನೋ ಶ್ರದ್ಧೆ ಇದೆ. ನಾನು ಗುರು ಇಲ್ಲದೇ ಇದ್ದರೂ ಕೂಡ ಆ ಶ್ರದ್ಧೆ ಏನು ಮಾಡುತ್ತೆ, ಅವ್ಳು ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಆ ಶ್ರದ್ಧೆನ ಕ್ರಿಯೇಟ್ ಮಾಡಿ ಪ್ರೋತ್ಸಾಹ ಕೊಡಬೇಕಾದ್ದು ತಂದೆ ತಾಯಿಗಳ ಅಥವಾ ಗುರುಗಳ ಜವಾಬ್ದಾರಿ. ಅವ್ರಿಗೊಂದು ವೇದಿಕೆ ಕೊಡಬೇಕು. 1-2-3 ಸಾರಿ ಯಾರು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅನಗತ್ಯವಾಗಿ ಓದ್ಕೋ ಅದು ಬಹಳ ಮುಖ್ಯ. ಪಾಸ್ ಆಗೋದು ಅಷ್ಟೇ ಮುಖ್ಯ. ಇವೆಲ್ಲದರ ಮಧ್ಯೆ ಕೂಡ ಅವರೊಂದು ಜಾನಪದ ಕಲೆ ಬಗ್ಗೆ ಆಸಕ್ತಿ ತೋರಿಸ್ಬೋದು. ಉತ್ತರ ಕರ್ನಾಟಕದಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲೂ ಕೂಡ ಅದು ಸಾಮಾನ್ಯ. ಪ್ರತಿ ಹಳ್ಳಿಗೂ ಸುತ್ತಮುತ್ತ ಒಂದು ಯಾವುದೋ ಕಲೆ ಇರುತ್ತೆ. ಅಂದರೆ ತುಂಬ ಕಲೆ ಅಲ್ಲ. ಉದಾಹರಣೆಗೆ ನಮ್ಮೂರು ಎಲ್ಲ ಸೋಮನ ಕುಣಿತ, ಈ ಥರದ್ದೆಲ್ಲ ಭಾಳ ಪಡಕುಣಿತ ಅಲ್ಲಿ ಬೇರೆ ಇಲ್ಲ. ಇದನ್ನು ಎಲ್ಲರೂ ಮಾಡ್ತಾರೆ, ವಯಸ್ಸಾದವರಿಂದ ಹಿಡಿದು ಚಿಕ್ಕದು. ಫೈನ್, ಅದನ್ನೇ ಪ್ರಮೋಟ್ ಮಾಡಿ, ಅದನ್ನೇ ಬೆಳೆಸಿ. ಅಂದರೆ ಅದು ಆ ಊರುಗಳ ಸಂಸ್ಕೃತಿ, ಅದು ಬೆಳಿಬೇಕು. ಅದು ಮಾಡ್ತಾ ಹೋದರೆ ಬೆಳೆಯುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ಇನ್ನೇನೋ ಮಾಡ್ತೀನಿ ಅಂತ ಸ್ವಲ್ಪ ಎಡ್ವಟ್ಟಾಗುತ್ತೆ. ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ. ಕಕ್ಕೆ ಹೂವಿ ಬಲಿದ ಕವಲು ನಾಮ ಕೊಲಿದ, ಕಕ್ಕೆ ಹೂವಿ ಬಲಿದ ಕವಲು ನಾಮ ಕೊಲಿದ, ಸೋಲಿಗರ ಬಾಲೆ ಬಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ. ಆಧಾರವಾಗೋ ದೊರೆಯೇ ಆದಿನಾರಾಯಣನೇ, ಆಧಾರವಾಗೋ ದೊರೆಯೇ ಆದಿನಾರಾಯಣನೇ, ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ. ತಂದನ್ನ ತಾನನ ತಂದನ್ನ ತಾನನ
ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೂದೇವಿ ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೂದೇವಿ ನಟ್ಟ ನಡುವೇಲಿ ಗೋವಿಂದ ತಂದನ್ನ ನಾರಾಯಣ ತಂದೇನ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಇವರಿಬ್ಬರ ಮ್ಯಾಲೆ ಸೂಳೆ ರಂಗಿನಾಟ ತಂದನ್ನ ನಾರಾಯಣ ತಂದೇನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದನ ನಾರಾಯಣ ತಂದೇನ ಕಾರೆಂಬೋ ಕತ್ತಲ ಒಳಗೆ ಗೋರೆಂಬೋ ಮಳೆಯ ಒಳಗೆ ಕಾಲೆಂಬೋ ಕತ್ತಲೆ ಒಳಗೆ ಗೋರೆಂಬೋ ಮಳೆಯ ಒಳಗೆ ಸೂಳೆ ರಂಗಿ ಮನೆಗೆ ಸ್ವಾಮಿ ನಡೆದಾನೋ ತಂದನ್ನ ನಾರಾಯಣ ತಂದೇನ ಹೊತ್ತು ಅನ್ನೋಗಿಲ್ಲ ಗೊತ್ತು ಅನ್ನೋಗಿಲ್ಲ ಗೊತ್ತು ಅನ್ನೋಗಿಲ್ಲ ಗೊತ್ತು ಅನ್ನೋಗಿಲ್ಲ ಅರ್ಗೆಟ್ಟೋನ್ ಎಷ್ಟೊತ್ತಲ್ಲಿ ಬರುತ್ತಾನೆ ತಂದನ್ನ ನಾರಾಯಣ ತಂದೇನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದನ ನಾರಾಯಣ ತಂದೇನ ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲ ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲ ಮೂಗೋಡ್ ಬೆಳೆ ಸಾರ ಮಾಡಬಳೆ ತಂದನ್ನ ನಾರಾಯಣ ತಂದೇನ ಇಕ್ಕಾಗ ಇಟ್ಬಿಟ್ಟು ಹಿಂಕಾರ ಮಾಡಿದ ಎಲ್ಲ ಇಕ್ಕಾಗ ಇಟ್ಬಿಟ್ಟು ಹಿಂಕಾರ ಮಾಡಿದ ಎಲ್ಲ ಬಡ್ಡಿ ನಿಮ್ಮನೆ ನುಣ್ಣೂರ್ ಬುದ್ಧಿ ಇಲ್ಲ ತಂದನ್ನ ನಾರಾಯಣ ತಂದೇನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದನ ನಾರಾಯಣ ತಂದೇನ ಬೀಳ್ಯವ ಮೆದ್ದಾರಂತೆ ಬಗಡೆಯ ನಾಡಿದರಂತೆ ಬೀಳ್ಯವ ಮೆದ್ದಾರಂತೆ ಪಗಡೆಯ ನಾಡಿದರಂತೆ ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದನ್ನ ನಾರಾಯಣ ತಂದೇನ ಕುಂತ್ಕಂಡ್ರೆ ನಿಂತ್ಕಳ್ಳಾರ ನಿಂತ್ಕಂಡ್ರೆ ಕುಂತ್ಕಳ್ಳಾರ ಕುಂತ್ಕಂಡ್ರೆ ನಿಂತ್ಕಳ್ಳಾರ ನಿಂತ್ಕಂಡ್ರೆ ಕುಂತ್ಕಳ್ಳಾರ ದಾಸೈನ ಬೇಡಗು ಕಡು ಬೆಡಗು ತಂದನ್ನ ನಾರಾಯಣ ತಂದೇನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದನ ನಾರಾಯಣ ತಂದೇನ ತಂದನ ತಾನನ ನಾರಾಯಣ ತಂದನ ನಾರಾಯಣ ತಂದೇನ ಅಲ್ಲ ಈಗ ನನ್ನ ದೃಷ್ಟಿನಲ್ಲಿ ಸರ್ ಏನಾಗಿದೆ, ಮೊದಲು ಎಲ್ಲೋ ಒಂದು ಕಡೆಗೆ ಶಾಲಾ ಪಠ್ಯದಲ್ಲಿ ಇದನ್ನು ಸೇರಿಸುವ ಕೆಲಸ ಆಗಬೇಕು. ಶಾಲಾ ಪಠ್ಯದಲ್ಲಿ ಜಾನಪದ ಕೂಡ ಒಂದು ಪ್ರಮುಖವಾದ ಅಂಶ ಅಂತ. ಎಲ್ಲೋ ಒಂದು 4 ಹಾಡುಗಳು ಇಡ್ತಾರೆ. ನಾನು ಓದ್ತಾ ಇದ್ದಾಗಿಂದ ಇಟ್ಟ ಹಾಡುಗಳೇ ಇವತ್ತೂ ಇರ್ತವೆ. ಒಂದು 4 ಹಾಡುಗಳು ಬಿಟ್ಬಿಟ್ರೆ ಇನ್ನೇನು ಇರಲ್ಲ ಅಲ್ಲಿ. ಬಟ್ ಏನು ಜನಪದ ಸಂಸ್ಕೃತಿ ಅನ್ನೋದು, ಎಷ್ಟು ಕಲೆಗಳಿವೆ, ಎಷ್ಟು ಥರ ಹಾಡುಗಳಿದೆ, ಎಷ್ಟು ಥರ ಆರಾಧನೆ ಆಚರಣೆಗಳಿದೆ, ಆ ಥರದ್ದು ಒಂದು ಪಠ್ಯವನ್ನು ಶಾಲಾ ಶಿಕ್ಷಣದಲ್ಲಿ ಮೊದಲು ಅಳವಡಿಸ್ಬೇಕು. ಎರಡನೇದು, ಈಗ ನೋಡಿ, ನಾನು ಒಂದು ಸಲ ಯುರೋಪ್ಗೆ ಹೋಗಿದ್ದಾಗ ಇಟಲಿಯ ಒಂದು ಹಳ್ಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು.
ಅಲ್ಲಿ ನಮ್ಮ ಇದು ತೊಗಲುಗೊಂಬೆ ಕಲಾ ಪ್ರದರ್ಶನ ಮಾಡೋಕ್ಕೆ ಸುತ್ತಮುತ್ತ ಇರುವ 5-6 ಶಾಲೆಯ ಮಕ್ಕಳನ್ನು ಕರ್ಕೊಬಂದಿದ್ರಲ್ಲಿ ಯುರೋಪ್ನಲ್ಲಿ. ಅವಾಗ ನಾನು ಕೇಳಿದೆ ಇಷ್ಟೊಂದು ಆಸಕ್ತಿ ಹೇಗೆ ಅಂತೇಳಿ. ಅವ್ರು ಹೇಳಿದ್ರು ಅವ್ರನ್ನ ಹಂಗೆ ನೋಡಿದ್ರೆ ನಮ್ಮಷ್ಟು ಜಾನಪದದ ಸಮೃದ್ಧತೆ ಇಲ್ಲ ಅಲ್ಲಿ, ಆದರೆ ಏನೇನು ಸಾಧ್ಯ ಇದೆ ಅದೆಲ್ಲವನ್ನು ಆ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ, ಇದೊಂದು ಕರಿಕ್ಯುಲಮ್ ಇದು ನಮ್ಮ ಮಕ್ಕಳಿಗೆ ಅಂತೇಳಿ. ಅದಕ್ಕೆ ಇಂಡಿಯಾದಿಂದ ಬಂದದನ್ನು ತೋರ್ಸೋಕ್ಕೆ ಅಂತ ಕರ್ಕೊಬಂದಿದ್ದೀವಿ ಅಂತ. ಸೊ ಆ ರೀತಿಯಲ್ಲಿ ಈ ಸಾಂಸ್ಕೃತಿಕವಾದಂಥ ವಿಷಯಗಳನ್ನು ಕರಿಕ್ಯುಲಮ್ ಮಾಡದೇ ಇದ್ದರೆ ಇದು ಅಷ್ಟು ಇದಾಗಲ್ಲ. ಒಂದು ಎರಡನೇದು ಹಂಗೆ ಕರಿಕ್ಯುಲಮ್ ಮಾಡಿದಾಗ ಏನಾಗ್ತದೆ, ನಾವೆಲ್ಲರೂ ಸೇರಿಕೊಂಡು ಈಗ ಅದರಲ್ಲಿ ನೀವೆಲ್ಲರೂ ಎಷ್ಟು ದುಡಿತಾ ಇದ್ದೀರಿ, ನೀವೆಲ್ಲರೂ ಇಷ್ಟಿಷ್ಟು ಶಾಲೆಗಳು ಅಂತ ದತ್ತು ತಗೊಂಡು ಇದನ್ನು ಕೆಲಸ ಮಾಡ್ಬೋದು. ಅದೊಂದು ಇನ್ನೊಂದು ಮತ್ತೊಮ್ಮೆ ಇದನ್ನು ಆಂದೋಲನ ಥರನೇ ಆಗಬೇಕು. ಅದು ಎರಡನೇದಾಗಬೇಕಾಗಿರೋದು ಏನು ಅಂತಂದರೆ ನಮ್ಮ ಇದು ಮುಂದುವರಿಬೇಕಾದ್ರೆ ಕಪ್ಪಣ್ಣವ್ರು ಏನು ಮಾಡಿದ್ರು, ಕಪ್ಪಣ್ಣವ್ರು ವಿಠಲಮೂರ್ತಿಯವರು ಅವಾಗ ಅದನ್ನು ಬಂದಂಥ ಕಲಾವಿದರಿಗೆ ಕೈ ತುಂಬ ದುಡ್ಡು ಸಿಗುವಾಗೂ ಮಾಡೋದು. ಜನಪದ ಜಾತ್ರೆ ಅಂದರೆ ಬರೀ ಉಣ್ಬಿಟ್ಟು ಹೋಗೋದಲ್ಲ ನೋಡಿ, ಫಸ್ಟ್ ಟೈಮ್ ಅದು ಆ ರೀತಿಯಲ್ಲಿ ಬಂದವ್ರಿಗೆ ಆ ಕೈ ಮೇಲೆ ಕಾಸು ಕೊಟ್ಟು ಕಳಿಸಿದ ರೀತಿ ಅದು. ಸೊ ಅದು ಏನು ಅಟ್ರಾಕ್ಟಿವ್ ಆದಂಥ ಒಂದು ಒಳ್ಳೆ ಹಣ ಕೂಡ ಕೊಟ್ಟು ಕಳಿಸಿದ್ರು. ಆವಾಗ ಒಂದು ಕಾನ್ಫಿಡೆನ್ಸ್ ಬರ್ತದೆ ನಮ್ಮ ಕಲಾವಿದರು. ನಮ್ಮ ಕಲೆಯನ್ನು ನೋಡಿ ನಗರದವ್ರು ಕೇಳೋರಿದ್ದಾರೆ, ಮತ್ತು ನಮ್ಮ ಕಲೆಗೆ ಈ ಥರದೊಂದು ಬೆಲೆ ಕೊಟ್ಟಿದ್ದಾರೆ, ಮತ್ತು ನಮ್ಮ ಕಲೆಗೆ ಒಂದಷ್ಟು ಹಣ ಕೂಡ ಸಿಕ್ಕಿದೆ. ಆ ಕಾನ್ಫಿಡೆನ್ಸ್ ಬರಬೇಕು. ಇವತ್ತು ಏನಾಗಬೇಕು ಅಂದರೆ ಜನಪದ ಕಲೆಗಳ ಈ ಪ್ರದರ್ಶನ ಒಂದು ಆಧುನಿಕವಾದ ಸಾಂಸ್ಕೃತಿಕ ಉದ್ಯಮ ಆಗಬೇಕು. ಅದು ನಮ್ಮ ಕಲಾವಿದರು ಇದನ್ನು ತೊಡಗಿಸ್ಕೊಂಡ್ರೆ ನನಗೆ ಹಣನೂ ಸಿಗುತ್ತಪ್ಪ, ನನಗೊಂದಿಷ್ಟು ಆದಾಯನೂ ಇದೆ. ಯಾಕೆಂದರೆ ಆ ಕಾನ್ಫಿಡೆನ್ಸ್ ಬರೆದಿರೋ ಅವನು ಏನು ಮಾಡ್ತಾನೆ, ಏನು ಮಾಡೋ ಸ್ವಾಮಿ ಅಂತ ಬರೀ ಇದಲ್ಲ, ಆ ರೀತಿಯ ಒಂದು ಸಾಂಸ್ಕೃತಿಕ ಉದ್ಯಮವನ್ನಾಗಿ ಕೂಡ ಇದನ್ನು ಬೆಳೆಸ್ಬೇಕು ನಾವು. ಒಂದು ಪಠ್ಯದ ಇದು, ಎರಡನೇದು ಸಾಂಸ್ಕೃತಿಕ ಉದ್ಯಮ. ಹಿಂಗೆ ಆಗೋ ಮೂಲಕ ಆದರೆ ಇದು ಒಂದು ವ್ಯಾಪಕವಾಗಿ ಬೆಳೀತದೆ. ಆಮೇಲೆ ಇನ್ನೊಂದು ಏನಾದರೂ ನೋಡಿ, ಕಲೆಗಳು ಅಥವಾ ಹಾಡುಗಳು ಇಲ್ಲದೆ ಇರುವ ಊರೇ ಇಲ್ಲ. ಸಂಸ್ಕೃತಿಯ ದೃಷ್ಟಿಯಿಂದ ತಗೊಂಡ್ರೆ ಜಾನಪದ ಅನ್ನೋದು 90%, ಇನ್ನು ಉಳಿದದ್ದು 10%. ಈ ಶಾಸ್ತ್ರೀಯವಾದದ್ದು ಯಾವುದೇ ತಗೊಳ್ಳಿ, ಅದ್ರ ಬಗ್ಗೆ ನಾವು ಅಗೌರವ ಇಲ್ಲ, ಯಾಕೆಂದರೆ ಅದು ಕೂಡ ಒಳ್ಳೆಯ ಕಲೆನೇ, ಆ ಪ್ರಶ್ನೆ ಬೇರೆ. ಆದರೆ ಈ 90% ಇರ್ತಕ್ಕಂಥದ್ದಕ್ಕೆ ಕೊಡಬೇಕಾದ ಬೆಲೆಯನ್ನು ನಮ್ಮ ವ್ಯವಸ್ಥೆಗಳು ಕೊಡ್ತಾ ಇಲ್ಲ. ಅದು ತುಂಬ ಮುಖ್ಯವಾದದ್ದು. ಈಗ ಅವರಿಗೆ ಖರ್ಚು ಮಾಡೋದು, ಅವರಿಗೆ ಕೊಡುವ ಸಂಭಾವನೆ ಮತ್ತೊಂದೆಲ್ಲ ನೋಡಿದಾಗ ಈ ನಿಜ ತುಂಬ ಸಂಖ್ಯೆಯಲ್ಲಿರ್ತಾರೆ, ಅಷ್ಟು ಸಂಭಾವನೆ ಕೊಡೋಕ್ಕಾಗಲ್ಲ. ಆದರೆ ಅವನು ಒಂದು ಸಂತೃಪ್ತಿಯಿಂದ ಹೋಗೋ ರೀತಿಯ ಸಂಭಾವನೆ ಆದರೂ ಕೊಡಬೇಕಲ್ಲ. ಆ ದೃಷ್ಟಿಯಿಂದ ನಮ್ಮ ವ್ಯವಸ್ಥೆಗಳು ಕೂಡ ಏನು ಮಾಡಬೇಕು ಅಂದರೆ 90% ಇರ್ತಕ್ಕಂಥ ಈ ಸಮುದಾಯಗಳಿಗೆ ಸೇರಿದ ಕಲೆಯನ್ನು ಇನ್ನೂ ಹೆಚ್ಚು ಬೆಳೆಸುವ ಕೆಲಸ ಆಗಬೇಕು. ಅದು ತುಂಬ ಮುಖ್ಯವಾದದ್ದು. ಅದಕ್ಕೆ ಜಾನಪದ ಜಾತ್ರೆ ಅಂತ ಒಂದು ಕಾರ್ಯಕ್ರಮ ಮುಂದುವರೆದಿದ್ರೂ ಸಾಕಾಗಿತ್ತು. ಇಷ್ಟೊತ್ತಿಗೆ ಬೇಕಾದಷ್ಟು ಕಲಾ ತಂಡಗಳು ನೋಡಿ, ಅದರ ಇನ್ಫ್ಲೂಯೆನ್ಸಲ್ಲಿ ಎಷ್ಟು ಕಲಾ ತಂಡಗಳು ಉಟ್ಕೊಂಡ್ವು ಅಂತ ಅಂದರೆ ಕಾಂಪಿಟೇಷನ್ಗಳು ಶುರುವಾಯಿತು ಊರುಗಳಲ್ಲಿ. ಅವನೊಂದು ತಂಡ ಕಟ್ಟಿ ನಾನೊಂದು ಕಟ್ಟಬೇಕು. ಜಾತ್ರೆ ಚಾಲು ಆಗಿಂದ ಹಳ್ಳಿಯೊಳಗೆ ಸಾಕಷ್ಟು ತಂಡಗಳು ಹುಟ್ಟಿಕೊಂಡ. ಹೌದು. ವಿಶೇಷ ಸರ್, ಉತ್ತರ ಕರ್ನಾಟಕ ನಮ್ಮ ಕಡೆಯಿಂದಾಗ ಡೊಳ್ಳು ಇರ್ಬೋದು, ಕೋಲಾಟ ಇರ್ಬೋದು, ಮರಗಾಲ ಕುಣಿತ ಇರ್ಬೋದು, ಈ ಜೋಗತಿ ನೃತ್ಯ ಅಂತೂ ನಾವು ಮಾಡ್ತಾ ಇದ್ದಿಂದ ಈ ಪ್ರತಿ ಕಾಲೇಜಿನಾಗೂ ಈಗ ಒಂದು ವೇಳೆ ಕಾಂಪಿಟೇಷನ್ ಮಾಡಿ ಒಂದು ನಿರ್ಣಾಯಕ ಆಗಿ ಹೋಗಿದ್ದೆ ನಾವು ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿಗೆ. ಸುಮಾರು ಒಂದು 10 ತಂಡಗಳು ಜೋಗತಿ ನೃತ್ಯ ಮಾಡಿದ್ದೇವೆ. ಆದರೆ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಮಾಡಿದರೆ ಇನ್ನೂ ಮಾಡ್ತಾರೆ ಅವರು. ಇದೇ ರೀತಿ ಅವರಿಗೆ ಹೆಚ್ಚು ನೀವು ಹೇಳಿದಂಗೆ ಶಾಲಾ ಪಠ್ಯದೊಳಗೆ ಒಂದು IFA ಅಂತ ಒಂದು ಸಂಸ್ಥೆ ಇದೆ ಸರ್. ಆ ಪಠ್ಯಕ್ಕೆ ಅನುಗುಣವಾದಂಥ ನಮ್ಮ ಈ ಪಠ್ಯೇತರ ಚಟುವಟಿಕೆ ಒಳಗೆ ಹಾಡು ಮತ್ತು ನೃತ್ಯ, ನಾನೊಂದು ಒಂದು ಶಾಲೆ ದತ್ತಕ್ಕೆ ತೊಗೊಂಡಿದ್ದೆ 1 ವರ್ಷ ಕಲಿಸ್ಲಿಕ್ಕೆ. ನಂದು ಲಾವಣಿ ಮತ್ತು ಗೀಗಿ ಪದಗಳನ್ನು, ಅದ್ರ ಜೊತೆಗೆ ಇವನ್ನೆಲ್ಲನೂ ಕಲಿಸಿದ್ದೆ. ತೊಗೊಂಡಿದ್ದು ಲಾವಣಿ ಗೀಗಿ ಅಂತ ಹೇಳಿ, ಅದ್ರ ಜೊತೆಗೆ ಇವನ್ನೆಲ್ಲ ಕಲಿಸಿದಾಗ ಮುಕ್ತಾಯದಾಗ ಆ ಮಕ್ಕಳ ಕಡೆಯಿಂದ ಆ ಕಾರ್ಯಕ್ರಮ ಮಾಡಿಸಿದಾಗ ಅವರಿಂದ ಎಷ್ಟು ನನಗೆ ಪ್ರೀತಿ ಸಿಕ್ತು, ಗೌರವ ಸಿಕ್ತು ಅಂತಂದರೆ ಆ ಮೇಷ್ಟ್ರು ಈಗೂ ಕೂಡ ಯಾವಾಗ ಬಂದು ಸರ್ ನಿಮ್ಗೆ ಯಾವಾಗ ಬಂದರೆ ಈ ಶಾಲೆ ನಿಮ್ಮ ತೆಗೆದಿರ್ತೈತೆ ಅಂತ ಹೇಳ್ತಾರೆ. ಆ ರೀತಿ ನೀವು ಹೇಳಿದಂಗೆ ನಾವು ಸ್ವತಂತ್ರವಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯತೆ ಸರ್. ಸ್ನೇಹಿತರೆ, ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕಿರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ. ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು. ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ 70% ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ.
ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ. ಅವರದೇ ಕಲೆಗಳು, ಅವರದೇ ಆದಂಥ ಗಾಯನಗಳು ಮತ್ತು ಅವರದೇ ಆದಂಥ ಆಚರಣೆ, ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು. ಸೊ ಇಂಥ ಒಂದು ಜನಪದ ಸಿರಿಯನ್ನು, ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ. ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ, ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು. ನೆಲಮೂಲ ಸಂಸ್ಕೃತಿಯ ತಾಯಿ ಬೇರು ನಮ್ಮ ಜಾನಪದ ಸಿರಿ ಎನ್ನುವ ವಾಹಿನಿಯನ್ನು ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದನ ಹೇಳ್ತಾ, ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂಥ ಒಂದು ನಮ್ಮ ಕನ್ನಡ ಚಾನಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೀನಿ. ತಾವು ಸಹ ಆ ಚಾನಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ. ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದರುಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನಾನು ಮನಸಾರೆ ಅವರನ್ನ ಅಭಿನಂದಿಸ್ತೇನೆ. ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳ ಸಲ್ಲಿಸ್ತೇನೆ. ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನು ಬರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ. ನಮಸ್ಕಾರ. ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹಿಸಿ. ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದದ ಸಿರಿ ಆಗ್ಲಿ, ಸಮೃದ್ಧಿ ಆಗ್ಲಿ. ಜನಪದವೇ ಸತ್ಯ, ಜನಪದವೇ ನಿತ್ಯ. ಧನ್ಯವಾದಗಳು. ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು. ದಯಮಾಡಿ ಜನಪದ ಸಿರಿ ಚಾನಲ್ನ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಂತೆ ನಮ್ಮನ್ನು ಹರಸಿ ಅಂತ ಕೇಳ್ತಾ ನಮಸ್ಕಾರ.